ಯಾರು ನಾವು ಕುಡಿದ್ರದಲ್ಲೂ ಕುಡುಕರು ಸಂಘ ಮಾಡಿದೆವು ಅಂದ್ರೆ ಅವ್ರು ಏನು ಮಾಡ್ತಾರೆ, ಅವ್ರೊಂದು ಲೆಕ್ಕ ಇರ್ತೈತಿ. ಅವ್ರು ಕೊನೆಗೆ ನಿಮ್ಮನ್ನು ಹೆಂಗೆ ಕುಡಿತೀರಿ ನೀವು ಅಂದ್ರೆ ನನಗೆ ಗೊತ್ತೈತಿ. ನಿಮಗೆ ಅಲ್ಲ ಇವ್ರದ್ದು ಹೇಳ್ತಾನೆ, ನೀವೇನು ಕುಡಿಯವ್ರು ಬಿಡವ್ರು. ಅಯ್ಯೋ ಇವ್ರು ನೋಡ್ಬೇಕು. ಅವ್ರು ಏನು ಮಾಡ್ತಾರೆ, ನೀವು ಕುಡಿತೇ ಇಲ್ಲೋ ಕೇಳ್ತಾರಿಲ್ಲ ಹಿಂಗೆ. ಹ್ಞೂ ಅನ್ರಲ್ಲ, ನಿಮಗೆ ಗೊತ್ತೈತಿ. ಇಟ್ಟು ಸಾಜೋಗದ ರಾತ್ರಿ ಕುಡಿಯೋರ ಭಾಳ ಅದಾರ ಇವರೆಲ್ಲ. ಹೋಗಿ ನೀವು ಕುಡಿತೇ ಇಲ್ಲ, ನಾ ಕುಡಿದಲ್ಲಪ್ಪ, ಹಂಗಾದ್ರೆ ಕುಡಿಸು. ಇಟ್ಟಾತಾರ ಅವರು ಪಾರ್ಟಿ ದೋಸ್ತಿ ಹಿಂಗಾನ. ಇದ್ರಾಗ ದೋಸ್ತಿ ಕುಡಿಸು. ಕುಡಿತಾ ಇಲ್ಲ, ನಾ ಕುಡಿಸು. ಕುಡಿ ಇಲ್ಲ, ನೀ 8 ದಿವ್ಸ ಕುಡಿಸಾವ. 4 ದಿವ್ಸ ಕುಡಿಸ್ತಿ, 5 ದಿವ್ಸ ಕುಡಿಸ್ತಿ, 6ನೇ ದಿವ್ಸಕ್ಕೆ ರೊಕ್ಕ ಖಾಲಿ ಹಾಕವು, ನೀನು ಕುಡಿಸು. ನಮ್ಮೂರಾಗ ಒಬ್ಬ ಗೌಡ, ನಮ್ಮೂರಾಗ ಅಂದ್ರೆ ನಮ್ಮೂರ ಕಡೆ ಆಚಾರ್ಯ ಹೇಳ್ತನು, ಒಟ್ಟ ಕುಡಿತಿದ್ರು. ಭಾಳ ಒಳ್ಳೆಯ ಮನುಷ್ಯ ರೀ. ಈಗೆಲ್ಲ ನೀವು ಪಪ್ಪಿ ಹಾಕ್ತಿರಾಗೆಲ್ಲ ಆಗಿ ನಮ್ಮ ಹಳ್ಳಿ ಕಡೆ ನೋಡ್ಬೇಕು, ರುಮಾಲು ಸುತ್ತಕೊಂಡು, ಜರದ ರುಮಾಲು ಸುತ್ತಕೊಂಡು, ದೋತ್ರ ಉಟ್ಕೊಂಡು ಭಾಳ ಅದ್ಭುತ ಮಂದಿ ನಮ್ಮದು. ಆಗೆಲ್ಲ ಕಾರ್ಗಡೆ ಇದ್ದಿದ್ರೆ ಕುದುರೆ ಮೇಲೆ ತಿರುಗಾಡ್ಬೇಕು. ಅವು ಮದುವೆಯಾಗ ತಂದು ರುಮಾಲ್ಗಳಿದ್ದು ಅವಾಗೆಲ್ಲ ಅವು ಮದುವೆಯಾಗ ತರ್ತಿದ್ರು. ಆ ಭಾಗದೊಳಗೆ ಹಳ್ಳಿಯಾಗ ಭಾಳ ಅವು ರುಮಾಲು ಕಟ್ಟಿ ಬಿಡೋದು. ಒಂದು ದಿವ್ಸ ಕುದುರೆ ಮೇಲೆ ಹತ್ತಿ ಹೋದವು. ಎಲ್ಲೋ ಒಂದು ಊರಿಗೆ ಹೋಗ್ಬೇಕಾಗಿತ್ತು. ಒಳ್ಳೆ ಕುದುರೆ ಮೇಲೆ ಚಕ್ ಗೌಡ ಅಂದ್ರೆ ಹಂಗೆ, ಅದು ಗೌಡಿಕೆ ವಜನ ಅಂದ್ರೆ ಹಂಗೆ ಹೊಂಟಿದ್ದ. ಆ ಸಣ್ಣ ಹಾದಿ ಅದು ಕಂಟ್ಯಾಗ ಹಸಿ ಹೋಗ್ಬೇಕು, ಹಳ್ಳ್ಯಾನ ಹಾದಿ. ಅಂತಲ್ಲಿ ಇರ್ತಾರೆ ಇವರು, ಈ ಕಂಪ್ನಿ. ಕಂಟಿ ತೆಗ್ಗ ಜಗತ್ತಿನಾಗ ಮಂದಿ ಹೋಗಿ ಬಿದ್ದರೆ ಅಲ್ಲೇ ಜನಾನೇ ಇರ್ಬೇಕು. ಹಂಗವು ಅಲ್ಲಿ ಗಿಡದ ಬಡ್ಡ್ಯಾಗ ಕಂಟ್ಯಾಗ ನೆಳ ಕುತ್ಕೊಂಡು ಇವ್ರು ಕುಡಿಯಾಕತ್ತಿದ್ರು. 4 ಮಂದಿ ಕುಡಿಯಾಕತ್ತಿದ್ರು. ಗೌಡ ಅಲ್ಲೇ ಹಾಸಿ ಹೊಂಟಿದ್ದ. ಗೌಡ್ರು ಬಂದರು. ಒಬ್ಬ ಹೇಳೋಣ ನಾವು, ಒಬ್ಬ ಬರಲಿ ಬೇಡ ಕುಡ್ದಾವ ಹಂಗ. ಯಾಕೆ ಗೌಡು ಅಟ್ಟ ಸ್ವಾಮಿ ಒಟ್ಟ ಅವಕ್ಕೆ ಬರಲಿ ಬೇಡ ಅಂದ್ರೆ ಅವರು. ಗೌಡ್ರು ಬಂದರು. ಗೌಡ್ರ ಅವ್ರು ನಮಸ್ಕಾರ ಹಿಂಗೆ ಸರಳ ಇರೋದಲ್ಲ. ಗೌಡ್ರ ನಮಸ್ಕಾರ. ಹಾಂ ನಮಸ್ಕಾರಪ್ಪ, ನಮಸ್ಕಾರ, ಬರ್ರಿ ತೆಳಗಿಳಿರಿ ಗೌಡ್ರ ಅಂದರು. ಯಾಕಪ್ಪ ಅಂದರು, ಸ್ವಲ್ಪ ಪ್ರಸಾದ, ಇದು ಪ್ರಸಾದ, ಇದು ಗುರು ಪ್ರಸಾದ. ಇದು ಅವ್ರು ತಾರೆ ನಮ್ಮ ಕಡೆ ಬಬಲಾದಿ ಸದಾಶಿವನ ಪ್ರಸಾದ ತಾರೆ. ಬಬಲಾದಿಗೆ ಪರಿಸಿದ್ದು ಹೆಂಗಸರು ಕುಡಿತಾವು, ಗಣಸರು ಕುಡಿತಾವ. ಆ ಕಡೆ ಹಿಂಗೆ ಬಬಲಾದಿ ಹೋಗಿ ಮಂದಿ ಭಾಳ ಅದಾರ. ಇಲ್ಲಿ ಹಿಂಗೆ ಭಾಳ ಹೆಚ್ಚೇರಿ ಹೋಗಬೇಕತ್ತದ. ಗೌಡ್ರ ಒಂದು ಸ್ವಲ್ಪ ಮಾಡಿದವು. ತಮ್ಮ ನಮ್ಮ ವಂಶದೊಳಗೆ ಇದಿಲ್ಲ ಅಂತ. ನಾಳೆ ನಮ್ಮ ಅಪ್ಪ ನಮ್ಮ ಅಜ್ಜನೂ ಇದನ್ನು ಕುಡ್ದಲ್ಲ, ನಾವು ಅದ್ರ ಉಸಾಬರಿ ಮಾಡೋದಿಲ್ಲ. ಬೇಕಾದ್ರೆ 4 ರೂಪಾಯಿ ತಗೋರಿ, ಆದ್ರೆ ಅದ್ರ ಉಸಾಬರಿ. ಗೌಡ್ರ ಬರ್ರಿ ತಿಳಿಯಾಕಿಲ್ಲ ನಿಮಗೆ, ಅವ್ರಿಗೆ ನಿಮ್ಗೆ ತಿಳಿಯಾಕಿಲ್ಲ. ತೆಳಗಿಳಿರಿ ಅಂದ್ಕೊಳ್ಳಿ, ತೆಳಗಿಳಿದು ಇಟ್ಟ ಗೌಡವ ಒಟ್ಟು ಅದನ್ನು ಮುಟ್ಟುವಲ್ಲ. ಇವ್ರು ಬಿಡುವಾರು. ಕೊನೆಗೆ ಅವ ಏನಂದ ಗೌಡ, ತಮ್ಮ ಅಂಥದ್ದು ಅಲ್ಲಪ್ಪ ನಮ್ಮ ಪದ್ಧತಿ, ಹುಚ್ಚುಗೊಡ್ರೆ ನೀವು ಕುಡಿಬೇಡ್ರಿ. ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋದ. ಅವ್ರು ಅಂದ್ರೆ ಈ ಬುದ್ಧಿ ಹೇಳೋಣಂದ್ರೆ ಇವ್ನು ಬಿಡಬಾರ್ದು. ಕೊನೆಗೆ ಏನು ಮಾಡಿರಿ ಅವರು, ಗೌಡ್ರೆ ನೀವು ಭಾಳ ಕುಡಿಬೇಡ್ರಿ, ಸ್ವಲ್ಪ ಕುಡಿರಿ ಅಂದ್ಕೊಳ್ಳಿ. ಅವ್ನು ವಾಲ್ಯ ಅಂದ. ಏನಂದ್ರೆ ಗೌಡ್ರೆ, ಅವ್ರು ಕುಡುಕ್ರೆ ಏನಂದ್ರೆ, ಗೌಡ್ರ ಒಲ್ಲೆನ ಬೇಡ್ರಿ, ಮುಂದಿಂದು ವಿಚಾರ ಮಾಡ್ರಿ ಅಂದರು. ಗೌಡ ತನ್ಗ ಮುಂದಿಂದ ಏನಂದ್ರೆ, ಮುಂದೆ ಇಲೆಕ್ಷನ್ಕ್ಕೆ ನಿಂದ್ರಾವಿದ್ದವು. ವೋಟಿಂಗ್ ಹೊಕ್ಕಾವ ಇವು 4. ಅವಾಗಂದ್ರೆ ಗೌಡ್ರ ಮುಂದೆ ಪ್ರಸಂಗ ಬರ್ತೈತಿ ನಂಬುದು. ನಾವು ಬೇಕಾಗ್ಯವು ನಿಮಗೆ, ಮುಂದಿನ ವಿಚಾರ ಮಾಡ್ರಿ ಅಂದ ಕೂಡಲೇ ಗೌಡ ತನ್ನಗಾದ. ನಾಳೆ ರೇ ಇಲೆಕ್ಷನ್ ಬತ್ತು, ಇಲೆಕ್ಷನ್ಗೆ ನಿಂದ್ರ ಮತ್ತು ಇವು ಒಂದು 4 ಓಟ್ ಕಳ್ಕೋದು ಬೇಡ ಅಂದ್ರೆ ಅವಂದ. ಗೌಡ ನಮ್ಗೆ ಸ್ವಲ್ಪ ಪಾಪ ಕುಡಿಯೋದು ಮನುಷ್ಯ ಸಂಘ ಪಾಪ. ಅವಂದ ನಮಗೆ ರೂಢ ಇಲ್ಲಪ್ಪ, ನೀವು ಹೇಳ್ತೀರಿ ನಾನು ಯಾಕೆ ಮುಂದಿಂದ ತಿಳಿದು ನೋಡಬೇಕಲ್ಲ. ಸ್ವಲ್ಪ ಅಂದ ಕೂಡ ಭಾಳ ಬೇಡ ರೀ, ಸ್ವಲ್ಪ ತಗೋರಿ ಅಂತೇಳಿ, ಸಿಂಪಿ ಅಟ್ಟ ತಗೋರಿ ಅಂತೇಳಿ ಅರ್ಧ ವಾಟೆ ಕೊಟ್ಟರು. ಗೌಡ ಹೇಳ್ತಾನೆ, ಅದನ್ನು ಕುಡಿಯವ್ರ ಹೆಂಗೆ ರೀ, ಮೂಗು ಹಿಡಿದು ಗಚ್ಚಿ ಹಿಡಿದು ಕುಡಿತಾರೆ. ಅಷ್ಟು ತ್ರಾಸು ಮಾಡ್ಕೊಂಡು ಕುಡಿದು ಯಾರಿಗೆ ಬೇಕಾಗಿರಬೇಕು. ಗೌಡ ಘಟ ಕುಡಿತು ಪಾಪ. ಎಂದು ಕುಡಿದು ಗೌಡ ಅಲ್ಲ, ಹೋದ್ಯಾಡಕ್ಕೆ ಐತಪ್ಪ. ಇಟ್ಟ ಕುಡ್ದೈತೆ ಎಲ್ಲ ಕರೆ ಆಗೋದಲ್ಲ. ಅದು ಟನ್
ಸಣ್ಣ ಗೌಡ ಜಗದ ಕುರಿದಿ ಮೇಲೆ ಕೂತ ಹೋಗ್ಬೇಕಲ್ಲ ಏನು ಕೆಲಸ ಆತಂದ್ರಿ ಇವರು ಅದು ಹೋದ್ಯಾಡಕ್ಕಾಯ್ತು ನಮ್ಮ ಕೆಲಸ ಆತು ಗೌಡ ಹಾದೆ ನಾವು ಹೋಯ್ಬರ್ರಿ ಗೌಡ್ರ ಅಂದ್ರೆ ಅವ್ರು ಕೆಲಸ ಆತು ಹೋಗ್ರಂದ್ರು ಅವ ನಿಶೆ ಆಗಿಬಿಡ್ತು ಅಟ್ಟ ಸಣ್ಣ ಜಗದ ಕುದುರೆ ಮೇಲೆ ಕೂತ ನಿಮಗೆ ಹೇಳತ್ತನು ಹೆಂಗೆ ಕೂತ ಅಂದ್ರೆ ಬಾಲ್ ಕಡೆ ಮುಖ ಮಾಡಿ ಕೂತ ಸಣ್ಣ ಜಗದ ಬಾಲ್ ಕಡೆ ಮುಖ ಮಾಡಿ ಕೂತ ಕುದುರೆ ಬಡದ ಹೊಂಟ ಪಾಪ ದನಗಳು ಸರಳ ಮನೆಗೆ ಹೋಗ್ತಾವ ನೀವು ಮನುಷ್ಯರು ಸರಳ ಮನೆಗೆ ಹೋಗೋದಿಲ್ಲ ಯಾರು ನೋಡಿರ್ಬೇಕಾರೆ ನೀವು ದನಗಳು ಹೊಲದಾಗ ಬಿಚ್ಚಿ ಬಿಡ್ರಿ ಈ ನಾಯಿ ಬೆಕ್ಕದಲ್ಲಿ ಬಿಡ್ರಿ ನೀವು ಅವು ನಿಮ್ಗಿಂತ ಮುಂದೆ ಬಂದಿರ್ತಾವೆ ಯಾವನೋ ಅರಣ್ಯದಾಗ ಬೆಕ್ಕ ಬಿಟ್ಟು ಬಂದಿದ್ದತ್ತು ಹ್ಯಾಂತ ಹೇಳಿತ ಬೆಕ್ಕ ಸಾಕಾಗಿತ್ತು ಬಿಟ್ಟು ಬರೋಗೊತ್ತೇಳಿ ಗುಡ್ದಾಗ ಬಿಟ್ಟು ಬಂದ ಕೂಡಲೇ ಅದನ್ನು ಬಿಟ್ಟಾನ ಇವಾಗ ಹಾಲು ಸಿಗಲಿಲ್ಲ ಮನೆಗೆ ಬರಾಕ ಅವ್ನು ಬಂದು ಹ್ಯಾಂತ ಹೇಳ್ದತ್ತ ನನಗೆ ಹಾದಿನೇ ಸಿಗಲಿಲ್ಲ ಅಲ್ಲಿ ಬಿಟ್ಟು ಬಂದಾನೆ ಅಂದ ಕೂಡಲೇ ಮತ್ತು ನೀವು ಹೆಂಗೆ ಬಂದ್ರಿ ಅಂತೆ ಮತ್ತು ಆ ಬೆಕ್ಕಿನ ಗುಡನ ಬನ್ನಿ ಅಂದತ್ತ ಅದು ಶಾಲೆವಾಗಿರ್ತಾವೆ ನಾವೊಂದು ಪಾರಿವಾಳ ಸಾಕಿದ್ನಿ ಹೊಸಕೋಟೆ ಅಂತೇಳಿ ಊರೈತೆ ಅದು ಕನಿಷ್ಠ 40 ಕಿಲೋಮೀಟ್ರ್ ದೂರ ಆಕೈತಿ ಅವ್ರ ಮನೆಯಿಂದ ತಂದು ಸಾಕಿದ್ನಿ 4 ದಿನದಾಗ ಅವ್ರ ಮನೆಗೆ ಹೋಗಿತ್ತು 40 ಕಿಲೋಮೀಟ್ರ್ ದೂರ ನೀವು ಸರಳ ಹೋಗೋದಿಲ್ಲ ನೀವು ಅವು ಬಿಚ್ಚಿದ ಕೂಡಲೇ ದನ ಮನೆಗೆ ಹೋಗ್ತಾವೆಲ್ಲ ಕರೆ ನೀವು ಸರಳ ಹೋಗೋದಿಲ್ಲ ನೀವು ಎಲ್ಲೆಲ್ಲಿ ಹೋಗಬಾರ್ದು ಹೋಗಿ ಗಟರದಾಗ ಹೋಗ್ಯಾರ ನೀವು ಜಗದ ಕೂತ ಗೌಡ ಕುದುರೆ ಹೋತ್ರಿ ಸರಳ ಮನೆಗನ ಹೋತ್ ಒಳಗೆ ಹೆಂಗೆ ಹೋಗ್ತೈತೆ ಅದು ಬಾಕಲ್ಗೆ ಬತ್ತು ಗೌಡ್ರು ಹಿಡಿಬೇಕಲ್ಲ ಇನ್ನು ಆಕೆ ಗೌಡ್ತ ಹಾದಿ ನೋಡ್ಕೊತ ನಿಂತಿದ್ಲು ನಮ್ಮ ಗೌಡ್ರು ಇಟ್ಟೋ ಮಾಡವ್ರಲ್ಲ ಯಾವಾಗ ಬರ್ತಾರೋ ಕುದುರೆ ಬತ್ತು ಗೌಡ ಆ ಕಡೆ ಉಪರಾಟಿ ಕೂತಾನ ಬಾಲ್ ಕಡೆ ಮುಖ ಮಾಡಿ ಕೂತಾನ ಆಕೆ ಅಂದ್ಲು ಗೌಡ ಬಂದರೆ ನಿಂತೈತಿ ಕುದುರೆ ಯಾಕೆ ಅಂದ್ಲು ಅಟ್ರೊಳಗೆ ರುಮಾಲು ಇದ್ದಿದ್ದಿಲ್ಲ ಅದು ಆ ಕಂಟಿಗೆ ಸಿಕ್ಕು ಹೋಗಿತ್ತು ಯಾವುದೋ ಒಂದು ಗಿಡಕ್ಕೆ ಸಿಕ್ಕು ಹೋಗಿತ್ತು ಅದು ಕುದುರೆ ಬರೋ ಹೊತ್ನಾಗ ನೀವು ಹಂಗೆ ಕೂತೇ ಇದೆ ಅದ್ರ ಮ್ಯಾಲೆ ರಾಜ್ಕುಮಾರ್ ಅದು ರುಮಾಲು ಹೋಗಿತ್ತು ಆಕೆ ಆ ಕುದುರೆ ಅವ್ನು ನೋಡಲಿಲ್ಲ ಆಕೆ ರುಮಾಲು ಯಾಕಂದ್ರೆ ಮದುವೆನ ರುಮಾಲ ಆಕೆ ಕೊಟ್ಟದ್ದು ಆಕೆ ಅದ್ರ ಮ್ಯಾಲೆ ಪ್ರೀತಿ ರೀ ಗೌಡ್ರ ಆಕೆ ರೀ ಗೌಡ್ರ ಮದುವೆನ ರುಮಾಲ್ ರೀ ನಮ್ಮ ಪ್ರೀತಿ ರುಮಾಲ್ ಅದು ಎಲ್ಲಿ ಹೋಗೈತೆ ಆಕೆ ಕೇಳಾಕೈತ್ಯಾಳ ಇವೇನು ಹೇಳ್ಬೇಕು ಗಬ್ರು ರುಮಾಲಕ್ಕೆ ಬೆಂಕಿ ಹಚ್ಚು ಕುದುರೆ ಮೋತಿ ಎಲ್ಲಿ ಹೋಗೈತಿ ಹೇಳಂದವ ಉಪರಾಟ ಕೂತಾನ ಅದು ರುಮಾಲು ಎಲ್ಲಾರ ಹೋಗಿತ್ತ ಬಿಡು ಕುದುರೆ ಮೋತಿ ಎಲ್ಲೇ ಇಲ್ಲ ಇಲ್ಲಿ ಇದೇನು ಮಾಡ್ತೀರಿ ಕುಡುಕರ ಸಂಘ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಇಲ್ಲಿ ಎಷ್ಟು ಆನಂದ ರೀ ನೀವು ಎಲ್ಲ ನಿಮ್ಮ ಪ್ರಪಂಚ ಎಲ್ಲ ಮಾಡ್ತೀರಿ ಶರಣರ ಸಂಘದೊಳಗೆ ಬಹಳ ದೊಡ್ಡ ಅಪಾರವಾಗಿರುವಂಥ ಶಕ್ತಿ ಅಂಥ ಶರಣ ನಿಮ್ಮ ಶಿವಲಿಂಗ ಅಂತ ಹೇಳಿದರಪ್ಪ ಗುರು ಸಿದ್ಧಲಿಂಗ ಶರಣರ ಮಹಿಮೆಯನ್ನು ತಿಳಿಸಿಕೊಟ್ಟ ಈ ಹಂಗೆ ಕುದುರೆ ಹೊತ್ತಂದ್ರೆ ದೂರ ಹೋಗತ್ತಿ ಅದು ಇನ್ನು ಮುಖ ಹತ್ತು ತಕ್ಕ ಹೋಗೋದ ಬೇಡ ಸಾಕು ಟೈಮ್ ಆಗೈತಿ ಅದ್ಭುತವಾಗಿರುವಂಥ ಕಾರ್ಯಕ್ರಮ ನಂದಿ ಸ್ಥಾಪನಾ ಆಯಿತು ಸಾಧು ಬಂಧನ ಸನ್ಯಾಸಿ ಮಹಾತ್ಮ ಶಿವಯೋಗಿ ಬಂದ ಪುರವೇ ಪಾವನ ಆಯಿತು ಭಕ್ತರಿಗೆ ಆನಂದ ಆಯಿತು ನಮ್ಮ ಶಿವಲಿಂಗನ ಮಹಿಮೆ ಏನು ಅನ್ನೋದು ತಿಳಿಯಿತು ಕಾರ್ಯಕ್ರಮ ಮುಗಿದು ಆರಾಮಿದ್ರು ಒಂದು ದಿವಸ ತಾಯಿ ಕರೀತಾ ತಮ್ಮ ಬಾ ಹರಿಕೆ 12 ವರ್ಷ ಹರಿಕೆ 12 ವರ್ಷ ನೀ ಚಿಕ್ಕವನಿದ್ದಾಗ ನಿನಗೆ ವಿಭೂತಿ ಹಚ್ಚಲಕ್ಕಾಗಿ ಅಳ್ಳಾಕತ್ತಿದ್ದಿ ಆಗ ನಾನು ಮಲ್ಲಿಕಾರ್ಜುನಿಗೆ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹರಿಕೆ ಹೊತ್ತೆ ನಾ ಬೇಡ್ಕೊಂಡಾನೆ ನಿನಗೆ ಬಂದ ಎಣ್ಣೆ ದೀಪ ಹಚ್ತಾನಂತ ಹೇಳಿ ತುಪ್ಪದ ದೀಪ ಹಚ್ತಾನಂತ ಬೇಡ್ಕೊಂಡಾನೆ ಹರಿಕೆ ಹೊತ್ತಾನೆ 12 ವರ್ಷ ಹತ್ತ ಅದು ಮೀರಿ 20 ವರ್ಷ ಆಗಾಕ ಬತ್ತು
ನನಗನಕ ವಯಸ್ಸಾಗ್ಯದ, ಅದನ್ನು ನೀನ ತೀರಿಸು, ಆ ಹರಕೆಯನ್ನು ನೀನ ತೀರಿಸು ಅಂತ ಹೇಳಿದಾಗ ಖುಷಿಯೋ ಖುಷಿ. ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಆಗುವಂಥ ಸೌಭಾಗ್ಯ. ಅಪ್ಪನ ದರ್ಶನ ಮಾಡ್ಕೋಬೇಕು. ಅವನ ಬರೇ ಫೋಟೋದೊಳಗೆ ನೋಡಿದ್ದೀವಿ, ಅವನ ಹೆಸರು ಕೇಳಿದ್ದೀವಿ. ಸಾಕ್ಷಾತ್ ಮಲ್ಲಿಕಾರ್ಜುನನ ಸಾಕ್ಷಾತ್ ಕಾಣಬೇಕು, ನನ್ನ ಕಣ್ಣು ಕಾಣಬೇಕು ಅಂತೇಳಿ ಆತುರತೆಯಿಂದ ಏನು ಅಂತ ಕೇಳಿದರೆ ಎಲ್ಲ ಜನರಿಗೂ ಹೇಳಿದ, ಶ್ರೀಶೈಲಕ್ಕೆ ಹೋಗೋದು, ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಎಲ್ಲರಿಗೂ ಹೇಳಿದಾಗ, ಜೊತೆಗೆ ಗಡ್ಡದ ಸಿದ್ದರಾಮಪ್ಪ ಹೆಸರು ಓದಂದಾರ ಅವ್ರು. ಅದಕ್ಕೆ ಅವ್ರ ಊರಾಗ ಅಟ್ಟ ಓದ್ತಿದ್ನೆ, ಅದ್ರಾಗ ಐತೆ ಅಂದ್ರೆ ಓದಂದ್ರೆ ಅವ್ರಿಟ್ಟು. ಗಡ್ಡದ ಸಿದ್ದರಾಮಪ್ಪ, ಭಟ್ಟರಿಗೆ ಭೀಮಲಿಂಗ, ದುತ್ತರಿಗೆ ಶರಣಪ್ಪ, ಮಹಂತ, ಟಕ್ಕಳಿಕೆ ಮಹಂತ, ಹಿಂಗೆಲ್ಲರೂ ಕೂಡ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಾರೆ. ಶ್ರೀಶೈಲಕ್ಕೆ ಹೋಗೋ ಹೊತ್ನಾಗ ಆಗೇನು ಕಾರ್ ಇಲ್ಲ, ಏನಿಲ್ಲಲ್ಲ, ನಡ್ಕೋಂತನ ಹೋಗ್ಬೇಕು, ಪಾದಯಾತ್ರೆ, ಗುಡ್ಡ. ಶ್ರೀಶೈಲದ ಮಹಿಮೆಯನ್ನು ಹೇಳ್ಕೊಂತ ಶ್ರೀಶೈಲದ ಸಮೀಪ ಹೋಗ್ತಾರೆ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಶಿವಲಿಂಗ ಅಂತಾನ, ಕೈ ಮುಗಿರಿ ಶಿಖರಕ್ಕೆ. ಯಾರು ಶ್ರೀಶೈಲ ಶಿಖರವನ್ನು ನೋಡ್ತಾರೋ ಅವ್ರಿಗೆ ಮತ್ತೊಂದು ಜನ್ಮ ಇಲ್ಲ, ಅವ್ರ ಜನ್ಮ ಪಾವನ ಆಗ್ತದೆ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಕೈ ಮುಗಿರಿ ಅಂತ ಹೇಳಿ ಹೋಗಿ ಗಂಗಾ ನದಿ ಒಳಗೆ, ಪಾತಾಳ ಗಂಗಾ ಒಳಗೆ ಸ್ನಾನ ಮಾಡಿ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊತಾರೆ. ಮಲ್ಲಿಕಾರ್ಜುನ ಲಿಂಗದ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಶಿವಲಿಂಗ, ಶರಣ ಶಿವಲಿಂಗ, ಈಗ ಬರೀ ಶಿವಲಿಂಗ ಅಲ್ಲ, ಶರಣ ಶಿವಲಿಂಗ. ನಮಸ್ಕಾರ ಹಾಕಿ ಒಳಗೆ ಹೋಗಿ ತಾಯಿ ಹೇಳಿರುವಂಥ ಹರಕೆ ಹೊತ್ತಿರುವಂಥ ಎಣ್ಣೆ ದೀಪ ನೈವೇದ್ಯವನ್ನು ಮಾಡಿ ಎಲ್ಲರೂ ಕೂಡ ಹೊರಗೆ ಬರ್ತಾರೆ. ಸುತ್ತಮುತ್ತಿರುವಂಥ ಎಲ್ಲ ಅಂಥ ಇಂಥ ಗವಿಗಳನ್ನು, ಎಲ್ಲ ಭಾಳ ಗವಿಗಳಲ್ಲಿ ಎಲ್ಲ ಗವಿಗಳನ್ನು ಎಲ್ಲ ನೋಡ್ಕೊತ ಬರ್ತಾರೆ. ಕಮರಿ ಕೊಳ್ಳ, ಕದಡಿ ವನ, ಹಲವು ಎಲ್ಲ ನೀವು ಶ್ರೀಶೈಲಕ್ಕೆ ಹೋದವ್ರು ಅದ ರೀ. ಅಲ್ಲಿ ಹೋಗಿ ಅವನ್ನೆಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಏನು ಅಂತ ಕೇಳಿದ್ರೆ, ಭಕ್ತರು ದರ್ಶನ ಮಾಡ್ಕೊಂಡ ಮಠದ ಕಡೆ ಮತ್ತು ಗುಡಿ ಕಡೆ ಬರಾಕತ್ತಿರ್ತಾರೋ, ನೀವು ಮರಿಗೆ ಆಗಿಬಿಡ್ತಾನೆ. ಶರಣ ಶಿವಲಿಂಗೇಶ್ವರ ಮರಿಗೆ ಆಗ್ತಾನೆ. ಎಲ್ಲಿವಾದ ಶರಣ ಶಿವಲಿಂಗೇಶ ಅಂತ ನೋಡ್ತಾರೆ. ಕಾಣವರೆಗಾರ ಅವ್ನು ತಾನ ಬರ್ತಾನೆ ಬಾ ಅಂತೇಳಿ ಎಲ್ಲರೂ ಗುಡಿ ಅಂತೀನಿ ಹೋಗಿ ಕೂತು ಬಿಡ್ತಾರೆ. ಸಾಯಂಕಾಲ ಆದರೂ ಬರವಲ್ಲಾಗ್ಯಾನ, ಇವ್ರಿಗಾರೆ ಹಸು ಆಗ್ಯಾವ. ಇದು ಹಸುವಿನ ಮಂದಿ ಇದು, ಅವನಂಗೆ ಹೆಂಗೆ ತಡ್ಕೊಳಕ್ಕಾಗಿತ್ತು. ಎಲ್ಲಿ ಹೋದಪ್ಪ ಶರಣ, ಕರ್ಕೊಂಡ ಬಂದ, ನಮ್ಮನ್ನು ಬಿಟ್ಟು ಹೋದ ಅಂತ ಹೇಳಿ ಇವರು ಸಾಯಂಕಾಲ ಪೂಜಾ ಟೈಮ್ ಆದ ಕೂಡಲೇ ಅಲ್ಲೇ ಒಂದು ಹಳದಾಗ ಸ್ನಾನ ಮಾಡಿ ಒಂದು ಗಿಡದ ಬಡ್ಡ್ಯಾಗ ಕುಂತ ಲಿಂಗ ಪೂಜೆ ಮಾಡ್ಕೋತಾರೆ ಶರಣ ಶಿವಲಿಂಗೇಶ್ವರರು. ಭಕ್ತರ ನೆನಪಾಗ್ತದ, ಪೂಜಾ ಗುಡದ ಪಾಪ ಬಿಟ್ಟು ಬನ್ನೀನಿ, ಹಸಿವಾಗಿರ್ಬೇಕು ಅವ್ರಿಗಂಥೇಳಿ ಅಟ್ಟೊಳಗೆ ಒಂದು ಧ್ವನಿ ಬರ್ತದ, ಶರಣ ನಿನಗಾಗಿ ಇಲ್ಲಿ ಬುತ್ತಿ ಕಟ್ಟಿಟ್ಟಿ, ನಿನಗಾಗಿ ಇಲ್ಲಿ ಈ ರೂಮ್ದೊಳಗೆ ಹೋಗಿ ಒಂದು ಕೋಣೆ ಐತಿ, ಹಾಳ ದೇಗುಲ ಐತಿ, ಅಲ್ಲಿ ಹೋಗಿ ಒಂದು ಬುತ್ತಿ ಅದ, ತೊಗೊಂಡು ಊಟ ಮಾಡಿಸಂಥೇಳಿ ಬುತ್ತಿ ತೊಗೊಂಡು ಹೋಗ್ತಾನೆ. ಹಾದಿ ನೋಡಾಕತ್ತಿರ್ತಾರೆ ಹಸದ, ಇಷ್ಟ ಬುತ್ತಿ ಒಳಗೆ ಎಲ್ಲರಿಗೂ ಊಟ ಮಾಡಿಸ್ತಾನೆ, ತಾನೂ ಊಟ ಮಾಡ್ತಾನೆ, ಮತ್ತು ಬುತ್ತಿ ಉಳಿತದ ಅಲ್ಲೇ ಕಟ್ಟಿಡ್ತಾನೆ. ರಾತ್ರಿ ಸಮಯದೊಳಗೆ ಅವು ಬರುವತ್ನಾಗ ಏನು ಅಂದ್ರೆ ಕತ್ತಲಾಗಿದ್ದು ಹಾದಿ ಗೊತ್ತಿಲ್ಲದಕ್ಕಾಗಿ ಒಬ್ಬ ಬೇಡರ ಮನುಷ್ಯ ಅವನು ಕರ್ಕೊಂಬರ್ತಾನೆ. ದಾರಿ ತಗೊಂಡು ದೀಪ ತಗೊಂಡು ಕರ್ಕೊಂಡು ಅವನು ಅಲ್ಲಿ ಬಿಟ್ಟು ಹೋಗಿಬಿಡ್ತಾನೆ. ತಿರುಗಿ ನೋಡ್ಬಿಡ್ದ ಮಾಗಿರ್ತಾನ. ಅವಂದ ಬೇಡ ಅಲ್ಲ, ಸಾಕ್ಷಾತ್ ಮಲ್ಲಿಕಾರ್ಜುನ ನಾನು ಕಳ್ಸಕ್ಕೆ ಬಂದ ಅಂತ ಕರ್ಕೊತಾನೆ. ಬುತ್ತಿ ಬಿಚ್ಚಿ ಪ್ರಸಾದ ಮಾಡ್ತಾರೆ, ಮಾಡಿ ಮನ್ಕೋತಾರೆ. ರಾತ್ರಿ 12 ಗಂಟೆ ಆಗಿರ್ತೈತಿ. ಅವ್ರ ಮಗ್ಗಲ್ಗೆ ಒಬ್ಬ ಶ್ರೀಮಂತ ದಾಸೋಹ ನಡೆಸಿರ್ತಾನೆ. ಅವ್ರ ಮಗ್ಗಲ್ಕ ಅಲ್ಲಿ 12 ದಾಸೋಹಗಳು, ಸಾಕಷ್ಟು ದಾಸೋಹಗಳು ನಡೆದಿರ್ತಾವ. ಅವ್ರ ಮಗ್ಗಲ್ಕ ಒಬ್ಬ ಶ್ರೀಮಂತ ಮನುಷ್ಯ ಕಾಯಂ ದಾಸೋಹ ಇಟ್ಟಿರ್ತಾನೆ. ರಾತ್ರಿ 12 ಗಂಟೆಗೆ ಒಂದು 20 ಮಂದಿ 25 ಮಂದಿ ಜಂಗಮರು ಹಸುದು ಬರ್ತಾರೆ ಆ ದಾಸೋಹಕ್ಕೆ. ಬಂದು ಸಾವ್ಕಾರ ಪ್ರಸಿದ್ಧವ ಆ ಭಾಗಕ್ಕೆ ದಾಸೋಹ ಮಾಡಕ್ಕೆ. ಸಾವ್ಕಾರ ಹಸು ಆಗ್ಯಾವ್ರಿ ಹೇಳ್ರಿ ಅಂದ್ರೆ ಅಂದ, ಈ ಟೈಮ್ದಾಗ ಬಂದ್ರೆ ಎಲ್ಲಿದು ಕೊಡ್ಬೇಕು, ನಾ ದಾನ ಮಾಡ್ತಾನೋ ಊಟ ಮಾಡಿಸ್ತಾನೋ ಬರೋಬರೈತಿ,
ಅವಂದ ಜಂಗಮ್ರು ನಮ್ಮೊಬ್ಬರು ಕಡೆ ಬೇಡ್ರಿ, ನಾಳೆ ದೇವ್ರು ನಮ್ಮನ್ನು ಬದುಕಿಸದಂದ್ರೆ ನಾಳೆ ಬೆಳಿಗ್ಗೆ ಲಗುಟ ನಿಮಗೆ ಅಡಿಗೆ ಮಾಡವ್ರು ಇಲ್ಲ ಮಟ್ಟವ್ರು ಇಲ್ಲ ಹೆಂಗೆ ಮಾಡಬೇಕು ಅಂತ ಹೇಳಿದಾಗ ನಮಗೆ ಈಗ ಹಸುವಾಗ್ಯಾವಪ್ಪ, ನಾಳೆ ಮುಂಜಾನೆ ನಾವೇನು ಮಾಡೋಣ ತಂದು ಕೂಡಲೇ ತಪ್ಪ ಕ್ಷಮ ಮಾಡಿರಿ ನನಗೆ ನಿಗುದಲ್ಲ ಅನುಗುಣದ ಶಿವಲಿಂಗ ಕೇಳಿಸ್ತೈತಿ ಶರಣಗ ಎದ್ದು ಬರ್ತಾನೆ. ಶ್ರೀಮಂತ ನೀನು ಕಾಳಜಿ ಮಾಡಬೇಡ, ಅನ್ನದರ ಹಿಂದೆ ಮಲ್ಲಿಕಾರ್ಜುನ ಹೆಂಗಾರೆ ದಾಸೋಗ ಮಾಡಿಸ್ತಾನ, ನೀ ಅಂಜಬೇಡ, ನಾನು ಅಂತೀನಿ ಬುದ್ಧಿ ಐತಿ, ಊಟಕ್ಕೆ ಕುಣಿಸವ್ರನ್ನ ಅಂತಾನ. ಅರ್ಧ ಬುತ್ತಿ ಉಳೋದೈತಿ. ಅದನ್ನ ತೊಗೊಂಬಂದ ಜಂಗಮ್ರು. ಆ ಶ್ರೀಮಂತ ಥರ 25 ಮಂದಿ ಅದಿದ್ದೀವಿ ನಾವು ಜಂಗಮ್ರು. ಅದ್ರಾಗ ಫುಲ್ ಹಸದು ಬಂದಿದ್ದೀವಿ. ಇದರ ಬುತ್ತಿ ನಾಲ್ಕು ಹೋಳಿಗೆ ಅದಾವು, ಏನು ಅದಾವು, ಇಟ್ಟು ಹತ್ತಿ ಬುತ್ತಿ. ಇದ್ರಾಗ ಹೆಂಗೆ ಅಂದ ಕೂಡಲೇ ಗುರುವಿನ ಧ್ಯಾನ ಮಾಡ್ತಾನೆ ಶರಣ ಮಲ್ಲಿಕಾರ್ಜುನ. ಧ್ಯಾನ ಮಾಡಿ ಬುತ್ತಿ ಬಿಚ್ಚಿ ಅವ್ರು ಎಲ್ಲರಿಗೂ ಎಡೆ ಮಾಡಿ ನೀಡಿದರೆ ಎಲ್ಲರೂ ಹೊಟ್ಟೆ ತುಂಬಿರು. ಆ ಬುತ್ತಿ ಎಷ್ಟಿತ್ತು ಅಷ್ಟ ಇರ್ತದ. ಈ ರೀತಿಯಾಗಿ ಅದ್ಭುತ ಲೀಲಾ ಮಾಡ್ತಾನೆ. ಮುಂದೆ ಗಡ್ಡದ ಶಿವಲಿಂಗಜನ ಕರ್ಕೊಂಡು ಮುಂಜಾನೆ ವಾಕಿಂಗ್ ಹತ್ತು ಹೋಗ್ತಾನೆ. ವಾಯುವಿಹಾರ ಅಂಥೇಳಿ ಗುಡ್ಡ ಶರಣರಿಗಾದ್ರೆ ಭಾಳ ಖುಷಿ, ತಿರುಗಾಡಿ ಬರೋಣ ಬರ್ರಿ ಅಂತೇಳಿ ಆ ಶಿವಲಿಂಗಪ್ಪನ ಕರ್ಕೊಂಡು ತಿರುಗಾಡ್ಕೋಂತ ಅರಣ್ಯ ಅದು. ಈಗೆಲ್ಲ ಮತ್ತೆ ಇಟ್ಟೈತೆ ಅದು. ಅವ ಇದ್ದಾಗ ಹೆಂಗಿದ್ದಿರ್ಬೇಕು ಅರಣ್ಯದೊಳಗೆ ಹೋಗೋ ಹೊತ್ನಾಗ ಏನು ಮಾಡ್ತೀವಿ, ಆ ಕಡೆ ಈ ಕಡೆ ನೋಡೋದು. ಒಂದು ಹುಲಿ ಬಂದುಬಿಡ್ತದೆ, ದೊಡ್ಡ ಹುಲಿ ಬಂದುಬಿಡ್ತೈತಿ. ಯಪ್ಪ ಸಾಧ್ನೋ ಅಂದ ಅವ್ನು ಶಿವಲಿಂಗ. ಇದು ಅಂಚು ಮಂದಿಲ್ಲ ಇದು. ಅವರಂದರು ಅಂಜಿಕಿನ್ಯಾತಕ್ಕಯ್ಯ ಸಜ್ಜನರಿಗೆ ಭಯವಿನ್ಯಾತಕ್ಕಯ್ಯ. ಸಂಜೀವ ರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನಿ. ಯಾಕೆ ಅಂಜುತ್ತೀವೋ ಅಂದ್ಕೋ. ಯಪ್ಪ ಅಜ್ಜ ಹುಲಿ ಬತ್ತು, ಹುಲಿಯೋ ಶರಣ ಹುಲಿಯೋ ಅಂದ. ಅದು ಹುಲಿ ನಿನ್ನ ತಿನ್ನಕ್ಕೂ ಬಂದಿಲ್ಲ, ನಾನು ತಿನ್ನಕ್ಕೂ ಬಂದಿಲ್ಲ, ಅದು ನನ್ನ ದರ್ಶನಕ್ಕೆ ಬಂದೈತಿ ಬಿಡು, ಯಾಕೆ ಅನಿಸ್ತೀವಿ. ಅರ್ಭಟಿಸಿ ಬರುವಂಥ ಹುಲಿ ಶರಣನನ್ನು ನೋಡಿ ಸಮಾಧಾನದಿಂದ ಬಂದ ಶರಣನ ಪಾದಕ್ಕೆ ಹನಿ ಹಚ್ಚಿ ಹುಲಿ ನಮಸ್ಕಾರ ಮಾಡ್ತದೆ. ಮ್ಯಾಲ ಕೈಯಾಡಿಸ್ತಾನೆ ಶರಣ, ಹುಲಿಗೆ ಕೈಯಾಡಿಸ್ತಾನ ಅಂತಾನ. ಹಿಂದಿನ ಪಾಪ ಕರ್ಮದಿಂದ ಹುಲಿಯಾಗಿ ವ್ಯಾಘ್ರಾಗಿ ಬಂದಿಪ್ಪ, ಇನ್ನು ಯಾರಿಗೇನು ಮಾಡಬೇಡ. ಅವಧಿ ಮುಗದದ, ಆಯುಷ್ಯನಿಂದ ಮುಗದದ, ಪಾಪ ಕರ್ಮ ದೂರ ಆಗುವಂಥ ಸಮಯ ಬಂದದ. ಇದೇ ಪುಣ್ಯ ಸ್ಥಾನದೊಳಗೆ ಇಲ್ಲೇ ಇದ್ದು ವಾಸ ಮಾಡಿ ಪಾಪದ ಕೆಲಸ ಮಾಡಲ್ದ, ಇಲ್ಲೇ ನಿನ್ನ ಜನ್ಮ ತ್ಯಾಗ ಮಾಡು, ಮುಂದಿನ ಜನ್ಮಕ್ಕೆ ಮನುಷ್ಯನಾಗಿ ನೀವು ಹುಟ್ಟಿ ಬರ್ತೀಯ ಅಂತ ಹುಲಿಗೆ ಶರಣ ಶಿವಲಿಂಗೇಶ ಆಶೀರ್ವಾದ ಮಾಡಿದ. ಈ ರೀತಿಯಾಗಿ ಅದ್ಭುತವಾಗಿರುವಂಥ ಲೀಲೆಗಳನ್ನು ಮಾಡ್ತಾ ಎಲ್ಲರೂ ಮನೆಗಾರ ಆ ದಿವಸ ಆ ರಾತ್ರಿ 12 ಗಂಟೆ ಮಲ್ಲಿಕಾರ್ಜುನ ನೆನಪಾತ. ನಾವು ಕಲ್ಲಿನ ಮೂರ್ತಿ ಒಳಗೆ ಮಲ್ಲಿಕಾರ್ಜುನನ ಕಾಣ್ತೀವ, ಪ್ರತ್ಯಕ್ಷ ಮಲ್ಲಿಕಾರ್ಜುನನ ಕಾಣಬೇಕು ಅಂಥೇಳಿ ಶರಣ ಶಿವಲಿಂಗೇಶ್ಗೆ ತವಕ ಉಂಟದ. ನಂಬಿ ಕರೆದಡೆವೋ ಎಂದನೇ ಶಿವನು. ಹಗಲ ಗದ್ಲದ, ರಾತ್ರಿ ಹೋಗ್ಬೇಕಂತ 12ಕ್ಕೆ ಹೋಗ್ತಾನ, ಯಾರು ಇಲ್ಲ, ಶಿವಲಿಂಗ ಅದ. ಸುತ್ತು ಎಲ್ಲ ಪೂಜಾರಿಗಳ ಮನೆಗೆ ಅವ. ಆಗಿಲ್ಲ, ಇಷ್ಟೆಲ್ಲ ಪ್ರತಿಬಂಧಕ ಇದ್ದಿದ್ದಿಲ್ಲ ಆಗ. ಆ ಗುಡಿ ಮುಂದೆ ಹೋಗಿ ಕುಂಡಿರ್ತಾನ, ಆ ಲಿಂಗದ ಮುಂದೆ ಹೋಗಿ ಕುಂಡಿರ್ತಾನ. ಪೂಜಾರಿಗಳು ಎಲ್ಲ ಅಲ್ಲಿ ಮನೆಗೆದಾವು. ಪ್ರಾರ್ಥನೆ ಮಾಡ್ತಾನೆ, ಭಗವಂತ ಜಗದಗಲ ಮುಗಿಲಾಗಲ ಪರಮಾತ್ಮನಿ ಎಲ್ಲ ಕಡೆ ಅದದಿ, ಈ ಲಿಂಗದೊಳಗೆ ನನಗೆ ಪ್ರತ್ಯಕ್ಷ ಆಗ್ಬೇಕು. ಭಗವಂತ ನಿನ್ನ ನೋಡಿ ನನ್ನ ಕಣ್ಣ ಪಾವನ, ಮನಪಾವನ, ತನು ಮನ ಪಾವನ ಆಗ್ಬೇಕು. ನಯನದಲ್ಲಿ ನಿಮ್ಮ ಮೂರುತಿಯ ತುಂಬಿ ನನ್ನ ಕಣ್ಣಿನೊಳಗೆ ಭಗವಂತ ನಿನ್ನ ಪ್ರತ್ಯಕ್ಷ ದರ್ಶನ ಆಗಬೇಕು. ಲಿಂಗ ರೂಪದೊಳಗೆ ಅಲ್ಲ, ಪ್ರತ್ಯಕ್ಷ ಜ್ಯೋತಿ ರೂಪದೊಳಗೆ ನನಗೆ ದರ್ಶನ ಆಗಬೇಕು ಅಂಥೇಳಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೆ.